ముందు సౌత్ అండ్ నార్త్ ఇండస్ట్రీ అన్నట్టు ఉండేది. పాన్ ఇండియా అని పేరు వచ్చిన తర్వాత కూడా సౌత్ హిట్స్ నార్త్ హిట్స్ అన్నట్టే ఉండేవి. బట్ యూ మేడ్ ఇట్ పాసిబుల్ బికాజ్ ఇటు అందరినీ ఏకతాటిపైకి తీసుకొచ్చి. I'm not that person. बहुत मतलब ಸುಮಾರು ಜನ ಐ ಥಿಂಕ್ ಯಶ್ ಅವರು, ಪ್ರಶಾಂತ್ ನೀಲ್ ಅವರು, ರಾಜಮೌಳಿ ಸರ್ ಎಲ್ಲರಿಗಿಂತ ಫಸ್ಟ್ ರಾಜಮೌಳಿ ಸರ್ ಬರ್ತಾರೆ. ಬಿಕಾಸ್ ಸೊ ಅವರು ಫಸ್ಟ್ ಇಂಡಿಯನ್ ಸಿನಿಮಾ ಮಾಡಿರೋ ಲಿಸ್ಟಲ್ಲಿ ಈ ಜನ್ರೇಷನ್ಗೆ ಹೀ ಈಸ್ ಫಸ್ಟ್ ಪರ್ಸನ್. ಐ ಥಿಂಕ್ ಬಾಹುಬಲಿ ಮಾಡಿದಾಗ ಅದು ನಾಟ್ ಓನ್ಲಿ ತೆಲುಗು ಫಿಲ್ಮ್, ಇಟ್ ಈಸ್ ಅನ್ ಇಂಡಿಯನ್ ಫಿಲ್ಮ್ ಕೈಂಡ್ ಆಫ್ ಅ ವೈಬ್. ಸೊ ಫಾರ್ ಎವ್ರಿಬಡಿ ಸೊ ಬಾಹುಬಲಿ 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 ಆ ಥರ ಒಂದು ರೇಂಜ್ ಆಗ್ಬಿಟ್ಟಿತ್ತು. ಸೊ ಆ ಥರದ ಸ್ಕೇಲ್ ಫಿಲ್ಮನ್ನು ಪ್ರೊಡಕ್ಷನ್ ಮಾಡ್ಬೋದು. ಸೊ ಒಂದು ತೆಲುಗು ಒಂದು ರೀಜನಲ್ ಅಂತ ಕನ್ಸಿಡರ್ ಮಾಡ್ತೀರಾ? ನೋ. ಸೊ ಆ ಥರ ಅಷ್ಟು ದೊಡ್ಡ ಬಜೆಟ್ ಫಿಲ್ಮನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅಂದ್ಕೊಂಡು ಇನ್ನು ಕನಸು ಕಾಣ್ಬೋದು ಅನ್ನೋದಕ್ಕೆ ಒಂದು ಅಡಿಪಾಯ ಹಾಕಿಕೊಟ್ರು ರಾಜಮೌಳಿ ಸರ್. ದೆನ್ ತುಂಬ ಜನ ಡೈರೆಕ್ಟರ್ಸ್ ಇದ್ದಾರೆ, ಈವನ್ ಹಿಂದಿ ಫಿಲ್ಮ್ ಇಂಡಸ್ಟ್ರಿಲಿದ್ದಾರೆ, ತಮಿಳಲ್ಲಿದ್ದಾರೆ, ತೆಲುಗುಲಿದ್ದಾರೆ, ಕನ್ನಡದಲ್ಲಿದ್ದಾರೆ. ಸೊ ನಮಗಿಂತ ಮುಂಚೆ ಕನ್ನಡದಲ್ಲಿ ಯಶ್ ಅವರು, ಪ್ರಶಾಂತ್ ನೀಲ್ ಅವರು ಆ್ಯಂಡ್ ದ ಹೊಂಬಾಳೆ. ಸೊ ಇವರೆಲ್ಲವೂ ಕನಸುಗಳು ಕಟ್ಕೊಂಡು ಹೋಗಿ ಅಚೀವ್ ಮಾಡ್ಕೊಂಡು ಬಂದಾಗ ನಮಗೆಲ್ಲರಿಗೂ ದಾರಿ ತುಂಬ ಚೆಂದ ಆಯ್ತದು. ಸೊ ಐ ಥಿಂಕ್ ದೇ ಹ್ಯಾವ್ ಮೇಡ್ ಇಟ್ ಈಸಿ ಫಾರ್ ಅಸ್. ಐ ಥಿಂಕ್ Nice. So everybody is looking everybody's towards contribution is there. Yeah.